ಈ ಅನುವಾದದ ಅವಕಾಶ ನನಗೆ ಸಿಕ್ಕಿದ್ದು ನನ್ನ ಸದವಕಾಶ ಅಂತ ಹೇಳಿ ನಾನು ಭಾವಿಸ್ತೀನಿ. ಈ ಹಿಂದೆ ನಾನು ಯಾವುದೇ ಥರದ ದೊಡ್ಡ ಮಟ್ಟದ ಅನುವಾದಗಳನ್ನು ಮಾಡಿರಲಿಲ್ಲ. ಕೇವಲ ಚಿಕ್ಕ ಪುಟ್ಟ ಬಿಡಿ ಲೇಖನಗಳನ್ನು, ಕವಿತೆಗಳನ್ನು ಮಾಡ್ತಾ ಇದ್ದೆ. ಒಮ್ಮೆ ಧನಂಜಯ ಸರ್ ಫೋನ್ ಮಾಡಿ ಈ ರೀತಿ ಶೂದ್ರ ರೆಬೆಲಿಯನ್ ಅನುವಾದವನ್ನು ಮಾಡಿಕೊಡ್ತೀರಾ ಅಂತ ಕೇಳಿದಾಗ ನನಗೆ ಒಂದು ಕಡೆ ಖುಷಿ ಆಯಿತು. ಯಾಕೆಂದರೆ ನಾನು ಕಾಂಚೈಲಯ್ಯ ಸರ್ ಅವ್ರ ಬಗ್ಗೆ ತುಂಬ ಕೇಳಿದ್ದೆ. ಸಂಶೋಧನೆ ಮಾಡುವಂಥ ಹಂತದಲ್ಲಿ ಓದಿದ್ವಿ, ತುಂಬ ಹಲವಾರು ವಿಚಾರಗಳನ್ನು ನಾವು ರಿಸರ್ಚ್ ಟೈಮಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ವಿ. ಬಟ್ ಒಂದು ಕಡೆ ಖುಷಿ ಆಯಿತು, ಬಟ್ ಇನ್ನೊಂದು ಕಡೆ ಅಷ್ಟೇ ಭಯಾನೂ ಆಯಿತು. ಹೇಗೆ ಅದನ್ನು ಕನ್ನಡೀಕರಿಸೋದು ಅಂಥೇಳಿ. ಆಗ ಗೆಳತಿ ಭಾರತಿ ದೇವಿಯವ್ರ ಜೊತೆನಲ್ಲಿ ಮಾತಾಡಿದಾಗ ಒಂದು ಕ್ಲಾರಿಟಿ ಸಿಕ್ತು. ಅವ್ರು ತುಂಬ ಎನ್ಕರೇಜ್ ಮಾಡಿದ್ರು, ಇಲ್ಲ ಇದನ್ನೊಂದು ಚಾಲೆಂಜ್ ಆಗಿ ತೊಗೊಂಡು ಮಾಡಿ ಅಂಥೇಳಿ. ಫಸ್ಟ್ ಟೈಮ್ ಓದಿದೆ. ಮೊದಲನೇ ಬಾರಿ ಓದಿದಾಗ ಮತ್ತೆ ನಾರಾಯಣ್ ಸರ್ ಹೇಳ್ದಂಗೆ ಸಾಕಷ್ಟು ಒಂದು 3-4 ಸಲನೇ ಓದಿದ್ದೀನಿ. ಓದಿ ಮತ್ತೆ ಅದನ್ನು ಭಾಷಾಂತರ ಮಾಡಬೇಕಾದ್ರೆ ನಾನು ಕಂಡುಕೊಂಡಂತಹ ಒಂದು ವಿಚಾರಗಳನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ನಾನು ಬಯಸ್ತೇನೆ. ಮೊದಲನೇದೇನಂತಂದರೆ, ಇಷ್ಟೊಂದು ಸುಪ್ರಸಿದ್ಧ ರಾಜಕೀಯ ಚಿಂತಕರ ಶೂದ್ರ ರೆಬೆಲಿಯನನ್ನು ಕನ್ನಡಕ್ಕೆ ತರಬೇಕಾದ್ರೆ ಇದು ನಿಜವಾಗ್ಲೂ ಒಂದು ಚಾಲೆಂಜಿಂಗ್ ವಿಚಾರವೇ ಆಗಿತ್ತು. ಇದು ಹಾಗಾಗಿ ನಾನು ಎಲ್ಲ ಓದುಗರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಇದು ಮೊದಲ ಪ್ರಯತ್ನ ಆಗಿರೋದ್ರಿಂದ ಅದರಲ್ಲಿ ಏನೇ ಒಂದು ಸಣ್ಣ ಲೋಪದೋಷಗಳಿದ್ರು ದಯಮಾಡಿ ಮನ್ನಿಸಿ. ಎರಡನೇದೇನಂತಂದರೆ, ಶೂದ್ರ ರೆಬೆಲಿಯನ್ ಟೈಟಲ್ ಸ್ವಲ್ಪ ಅದು ಪ್ರೊವೊಕೇಟಿವ್ ಅಂತ ಅನ್ಸುತ್ತೆ, ಬಟ್ ಕನ್ನಡದ ಜೊತೆನಲ್ಲಿ ಅದು ರೆಬೆಲಿಯನ್ ಅಂತ ಹೋದಾಗ ಸರ್ ಕ್ರಾಂತಿ ಅಂತ ಕೂಡ ಅದನ್ನು ಹೀಗೆ ಹೇಳಿದ್ರು. ದಂಗೆ ಅಂತ ಈ ಥರದ ಪದಗಳು ಸಾಮಾನ್ಯವಾಗಿ ನಾವು ಚರ್ಚೆ ಮಾಡ್ತೀವಿ. ಆದರೆ ನನಗೆ ಅದು ಬಂಡಾಯ ಅಂತ ಇದ್ದರೆ ಸೂಕ್ತ ಅಂತ ಅನ್ನಿಸ್ತು. ಯಾಕೆ ಅದು ಬಂಡಾಯ ಅಂತ ಅನ್ನಿಸ್ತು ಅಂತಂದರೆ, ಬಂಡಾಯ ಅನ್ನೋದು ಒಂದು ರೀತಿಯ ತತ್ವಾಧಾರಿತವಾದಂಥ ಒಂದು ಪ್ರತಿರೋಧ, ಒಂದು ಸೈದ್ಧಾಂತಿಕವಾದಂಥ ಪ್ರತಿರೋಧ. ಬಟ್ ಪುಸ್ತಕ ಪ್ರಾರಂಭ ಆಗೋದೇ 2020 ಭಾರತೀಯ ಕೃಷಿ ಕಾಯ್ದೆಯನ್ನು ಮುಂದಿಟ್ಕೊಂಡು ಉತ್ತರ ಭಾರತದಲ್ಲಿ ಶೂದ್ರ ರೈತರು ಮಾಡಿದಂಥ ಒಂದು ಬಹಳ ದೊಡ್ಡ ಮಟ್ಟಗಿನ ಒಂದು ಹೋರಾಟ. ಆ ಹೋರಾಟ ಎಷ್ಟು ಉಗ್ರವಾಗಿತ್ತಂತಂದ್ರೆ, ಆ ಕೋವಿಡ್ ಚಳಿ ಆಗಿರಬಹುದು, ಇವ್ಯಾವುದನ್ನು ಲೆಕ್ಕಿಸದೆ ಅವರು ಮಾಡಿದಂಥ ಹೋರಾಟದಿಂದ ಕೇಂದ್ರ ಸರ್ಕಾರ ಆ ಮಸೂದೆಯನ್ನು ವಾಪಸ್ ತೆಗೆದುಕೊಳ್ಳುತ್ತೆ. ಬಹುಶಃ ನಾನು ಈ ದಂಗೆಯೇ ಅಥವಾ ಈ ಒಂದು ತತ್ಕ್ಷಣದ ಒಂದು ದಂಗೆ ಏನಿದೆ, ಇದೇ ಲೇಖಕರಿಗೆ ಒಂದು ಸ್ಫೂರ್ತಿ ಕೂಡ ಆಗಿರಬಹುದು ಈ ಪುಸ್ತಕ ಬರೆಯೋದಕ್ಕೆ ಅಂತ ಹೇಳಿ ನಾನು ಭಾವಿಸ್ತೀನಿ ಪರ್ಸನಲಿ. ಸೊ ಈ ರೀತಿ ದಂಗೆಯಿಂದ ಪ್ರಾರಂಭ ಆಗತ್ತೆ. ಆಗ ಲೇಖಕರು ಹಲವಾರು ಪ್ರಶ್ನೆಗಳನ್ನು ನಮ್ಮ ಮುಂದಿಡ್ತಾ ಹೋಗ್ತಾರೆ. ಹಾಗಿದ್ರೆ ಈ ದೇಶದಲ್ಲಿ ಶೂದ್ರರ ಬಂಡಾಯವೇ ಆಗಿಲ್ವಾ, ಶೂದ್ರರು ಯಾವತ್ತೂ ತಿರುಗಿ ಬಿದ್ದಿಲ್ವಾ ಅಂಥೇಳಿ. ಸೊ ನಾವು ಇತಿಹಾಸವನ್ನು ತಿರುಗಿ ನೋಡಿದಾಗ ಅಂಬೇಡ್ಕರ್ ಹೇಳೋ ಮಾತು ನೆನಪಾಗತ್ತೆ, ದೇ ಕೆನಾಟ್ ಕ್ರಿಯೇಟ್ ಹಿಸ್ಟರಿ ಹೂ ಫರ್ಗೆಟ್ ಹಿಸ್ಟರಿ ಅಂತ. ಇತಿಹಾಸವನ್ನು ನಾವು ಮರೆತಷ್ಟು ನಾವು ಇತಿಹಾಸವನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಏನಂದ್ಕೋತೀವಿ ಅಂತ ಹೇಳಿದ್ರೆ, ಶೂದ್ರ ಬಂಡಾಯ ಈಗ ಸರ್ ಆಗಲೇ ಮಾತಾಡ್ತಾ ಇರೋ ಹಾಗೆ ಇತಿಹಾಸದುದ್ದಕ್ಕೂ ಅದು ಬಂಡಾಯಗಳು ಅಥವಾ ದಂಗೆಗಳು ಅಲ್ಲಲ್ಲಿ ಹೇಳಿರಬಹುದು. ಬಟ್ ಕಾಂಚೈಲಯ್ಯ ಸರ್ ಇಂಟ್ರೆಸ್ಟಿಂಗ್ ಆಗಿ ಕೆಲವೊಂದು ಸಂಶೋಧನೆ ಮಾಡಿ ಕೆಲವೊಂದು ವಿಚಾರಗಳನ್ನು ಹೇಳ್ತಾರೆ. ಅದು ಶಾಹು ಮಹಾರಾಜ್ ಅವರು ಅಂದಿನ ಗವರ್ನರ್ ಸೈಡನ್ ಹ್ಯಾಮ್ಗೆ ಬರೆದಿದ್ದ ಲೆಟರ್ ಆಗಿರಬಹುದು. ಒಂದು ಬ್ರಾಹ್ಮಣಿಕಲ್ ಅಟ್ರಾಸಿಟಿ ಯಾವ ಮಟ್ಟಕ್ಕಿತ್ತು ಶೂದ್ರರ ಮೇಲೆ, ಶೂದ್ರ ರಾಜರು ಹೇಗೆ ಅವರ ಕೈಗೊಂಬೆಗಳಾಗಿದ್ದಾರೆ ಅಂತ. ಈ ತರದ ವಿಚಾರಗಳೆಲ್ಲ ಓದ್ತಾ ಇದ್ರೆ ನಿಜಕ್ಕೂ ಅದು ಬಂಡಾಯದ ಪ್ರತಿರೋಧಗಳು ಆಗ್ಲೂ ಕೂಡ ವ್ಯಕ್ತವಾಗಿದೆ ಅಂತ ಅನ್ಸುತ್ತೆ. ಅದಾದ್ಮೇಲೆ 1857 ದಂಗೆ ನಾವೆಲ್ಲರಿಗೂ ಗೊತ್ತಿದೆ ಹಿಸ್ಟಾರಿಕಲಿ ಎಷ್ಟು ಅದು ರೆಲೆವೆಂಟ್ ಇದೆ ಅಂತ ಹೇಳಿ. ಸೊ ಅಲ್ಲೂ ನಾವು ಅದನ್ನ ಓದಿದ್ದು ಒಂದು ಧರ್ಮದ ಹಿನ್ನೆಲೆಯಲ್ಲಿ ನಮಗೆ ಹಿಸ್ಟ್ರಿಯನ್ನು ಅದನ್ನ ತಿಳಿಪಡಿಸ್ತಾರೆ. ಅಂದ್ರೆ ಅದು ಹಂದಿ ಕೊಬ್ಬಿಯಿಂದ ಮಾಡಿದ್ರಿಂದ ತಿರುಗಿಬಿದ್ರು ಅಂತ ಹೇಳಿ. ಬಟ್ ಇಲ್ಲಿ ಅದು ಬೇರೆ ತರ ಸರ್ ಅದನ್ನ ಇಂಟರ್ಪ್ರೇಟ್ ಮಾಡಿ ಹೇಳ್ತಾರೆ. ಅಂದ್ರೆ ಅಲ್ಲಿ ಶೂದ್ರರು ಕೂಡ ಮೊದಲನೇ ಬಾರಿಗೆ ಅಲ್ಲಿ ಧರ್ಮದ ವಿಚಾರ ಆಕ್ಚುಲ್ ಆಗಿ ಇರಲಿಲ್ಲ, ಅದನ್ನ ಸಪ್ರೆಸ್ ಮಾಡಿ ಅದು ಶೂದ್ರರ ಬಂಡಾಯ ಆಗಿರುತ್ತೆ, ಬ್ರಾಹ್ಮಣಿಕಲ್ ಅವರ ವಿರುದ್ಧವೂ ಕೂಡ ಮಾಡಿರುವಂಥದ್ದು ಅನ್ನೋ ಆ ಹಿನ್ನೆಲೆಯಲ್ಲಿ ಹೇಳ್ತಾರೆ. ಹೀಗೆ ಇತಿಹಾಸದುದ್ದಕ್ಕೂ ಅಲ್ಲಲ್ಲಿ ದಂಗೆಗಳು ಅಥವಾ ಬಂಡಾಯ ಎದ್ದಿದ್ದಾರೆ. ಆದರೆ ಅದನ್ನ ನಮಗೆ ಕೊಟ್ಟಿರೋ ರೀತಿ ಅಥವಾ ಡಿಫೈನ್ ಮಾಡಿರುವಂಥ ಅಥವಾ ಅದನ್ನ ನಮಗೆ ಇತಿಹಾಸಗಳಲ್ಲಿ ಹೇಳಿರುವಂಥದ್ದು ಬಹಳ ಫ್ಯಾಬ್ರಿಕೇಟ್ ಆಗಿರುವಂಥದ್ದನ್ನ ನಾವಿಲ್ಲಿ ಕಾಣಬಹುದು. ಹೀಗೆ ಅಲ್ಲದೇನೆ ಹಲವಾರು ಅಂದ್ರೆ ಈ ಎಂಟೈರ್ ಪುಸ್ತಕ ನಮ್ಮನ್ನ ಹೇಗೆ ಆವರಿಸುತ್ತೆ ಅಂತ ಹೇಳಿದ್ರೆ ಬಂಡಾಯದ ಪ್ರತಿರೋಧಗಳಲ್ಲೇ ಆವರಿಸ್ತಾ ಹೋಗುತ್ತೆ. ಸಲಿಕೆ,
ವರ್ಸಸ್ ಪುಸ್ತಕದ ನಾಗರಿಕತೆ. ಬಹುಶಃ ನಾನು ಈ ಪದವನ್ನ ಮೊದಲನೇ ಸಲ ಕೇಳ್ತಾ ಇರೋದು. ಇಂಗ್ಲಿಷ್ನಲ್ಲಿ ನಾವು ಮೆಟಾನಿಮ್ ಅಂತ ಕರಿತೀವಿ, ಅಂದ್ರೆ ಯಾವುದೇ ಒಂದು ಇದನ್ನ ಅದರದ್ದು ಕ್ಲೋಸ್ ಅಸೋಸಿಯೇಟ್ ಜೊತೆನಲ್ಲಿ ನಾವು ಹೋಲಿಸ್ಬಿಟ್ಟು ಅದನ್ನ ಬಳಸುವಂಥದ್ದು. ಆರ್ಯನ್ನರ ನಾಗರಿಕತೆ, ಹರಪ್ಪನ್ನರ ನಾಗರಿಕತೆ ಈ ರೀತಿ ಕೇಳಿದೀವಿ. ಬಟ್ ಪುಸ್ತಕದ ನಾಗರಿಕತೆ, ಸ್ಪೇಡ್ ಸಿವಿಲೈಸೇಷನ್, ಬುಕ್ ಸಿವಿಲೈಸೇಷನ್, ಇವೆಲ್ಲ ಬಹಳ ಹೊಸ ಪದಗಳಾಗಿ ನಮಗೆ ಕಾಣಿಸ್ತಾ ಹೋಗುತ್ತೆ. ಅಂದ್ರೆ ಅದನ್ನ ಮೆಟಫಾರಿಕಲಿ ಹೇಗೆ ಅದು ಚಾನಲೈಸ್ ಆಗಿ ಬಂದಿದೆ ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ತಾ ಹೋಗ್ತಾರೆ. ಹೀಗೆ ಮತ್ತೆ ಸ್ಮರಣೆ, ಆಚರಣೆ, ವೈದಿಕರು ಅಥವಾ ಬ್ರಾಹ್ಮಣರು ಏನು ಸ್ಮರಣೆಯಲ್ಲಿ ತಮ್ಮ ವಿದ್ಯೆಯನ್ನ ನೆನಪಲ್ಲಿ ಇಟ್ಕೊಂಡ್ರೆ, ಶೂದ್ರ, ದಲಿತ, ಆದಿವಾಸಿಗಳು ಆಚರಣೆಗಳ ಮೂಲಕ ತಮಗೆ ಗೊತ್ತಿರುವಂಥದ್ದನ್ನೆಲ್ಲ ಆಚರಣೆಗಳ ಮೂಲಕ ಹೇಗೆ ಅದನ್ನ ಪ್ರಾಕ್ಟೀಸ್ ಅಲ್ಲಿ ಮಾಡ್ತಾ ಇದ್ರು. ಸೊ ಈ ತರ ಅಂಡ್ ದೆನ್ ಹಿಂದಿ ಹೇರಿಕೆ, ಸಂಸ್ಕೃತ ಹೇರಿಕೆ, ವರ್ಸಸ್ ಸ್ಥಳೀಯ ಭಾಷೆ, ಈ ತರ ಹಲವಾರು ರೀತಿಯ ಬಂಡಾಯಗಳು ಪುಸ್ತಕದ ಉದ್ದಕ್ಕೂ ಅಂದ್ರೆ ಅನಾವರಣಗೊಳ್ತಾ ಹೋಗುತ್ತೆ. ಸೊ ಈ ನಿಟ್ಟಿನಲ್ಲಿ ಅದನ್ನ ಬಂಡಾಯದ ಪ್ರತಿರೋಧಗಳಾಗಿ ನಾವು ನೋಡಬಹುದು. ಜೊತೆಯಲ್ಲಿ ಫೈನಲ್ ಆಗಿ ಅವರು ಮೇಡಮ್ ಸರ್ ಕೋಟ್ ಮಾಡದಂಗೆ ಸ್ಪಿರಿಚುವಲ್ ಡೆಮೋಕ್ರಸಿ, ಸ್ಪಿರಿಚುವಲ್ ಫ್ಯಾಸಿಸಮ್ ಎರಡರ ಬಗ್ಗೆನೂ ತುಂಬಾ ಅದ್ಭುತವಾಗಿ ಮಾತಾಡಿರುವಂಥದ್ದನ್ನ ನೋಡ್ಬೋದು. ಮತ್ತೆ ಇಲ್ಲಿ ಬರೀ ಸಮಸ್ಯೆಗಳನ್ನು ಹೇಳೋದಿಲ್ಲ, ಅದಕ್ಕೆ ಕೆಲವೊಂದು ಪರಿಹಾರಗಳನ್ನು ಕೊಟ್ಟಿದ್ದಾರೆ. ಅಂದ್ರೆ ಸ್ಪಿರಿಚುವಲ್ ಡೆಮೋಕ್ರಸಿಗೆ ಯಾವ ರೀತಿ ವರ್ಕ್ ಆಗಬಹುದು, ಸೊ ಆ ಥರದ ಒಂದು ಪರಿಹಾರವನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಈ ಬಂಡಾಯ ಏನಿದೆ ಇದು ನಮ್ಮ ಆಹಾರ ಸಂಸ್ಕೃತಿಯಲ್ಲಾಗಿರಬಹುದು ಅಥವಾ ದಲಿತ, ಆದಿವಾಸಿ, ಶೂದ್ರರ ಒಂದು ಅಸ್ಮಿತೆ, ಘನತೆ ಕಾಪಾಡ್ಕೊಳಕ್ಕಾಗಿರ್ಬೋದು, ಈ ಬಂಡಾಯ ಆಗಾಗ ಆಗ್ತಾ ಇರಬೇಕು. ಸಾಮಾಜಿಕ ಮತ್ತೆ ರಾಜಕೀಯ ಬದಲಾವಣೆ ಬಹಳ ದೊಡ್ಡ ಮಟ್ಟದಲ್ಲಿ ಅದು ಆಗ್ಬೇಕು ಅಂತಂದ್ರೆ ಬಂಡಾಯದ ಅವಶ್ಯಕತೆ ಇದೆ. ಈ ಬಂಡಾಯವನ್ನ ಶೂದ್ರರೇ ಮಾಡಬೇಕು, ಅಂದ್ರೆ ಶೂದ್ರ, ದಲಿತ, ಆದಿವಾಸಿಗಳು ಒಂದು ಕಲೆಕ್ಟಿವ್ ಟರ್ಮ್ ಅಲ್ಲಿ ಅದನ್ನ ನೋಡಿದ್ದಾರೆ. ಸೊ ಇದು ನಿಜವಾಗ್ಲೂ ಒಂದು ಬಂಡಾಯದ ಪ್ರತಿರೋಧ ಇರುವಂತ ಪುಸ್ತಕ, ನಾವೆಲ್ಲರೂ ಓದ್ಬೇಕು, ಚರ್ಚೆ ಮಾಡಬೇಕು ಅಂತ ಹೇಳಿ ಕೇಳ್ಕೊತಾ, ನನಗೆ ನಿಜವಾಗ್ಲೂ ಅನುವಾದ ಮಾಡ್ಬೇಕಾದ್ರೆ ಸರ್ ಒಂದು ಅಸರ್ಟಿವ್ ಟೋನ್ ಆಗಿರಬಹುದು ಅಥವಾ ಒಂದು ಆರ್ಗ್ಯುಮೆಂಟೇಟಿವ್ ಸ್ಟೈಲು, ಅದು ಕನ್ನಡದಲ್ಲಿ ಅದೆಷ್ಟರ ಮಟ್ಟಿಗೆ ಅದು ಬಂದಿದೆ ಅಂತ ಹೇಳಿ ಅದನ್ನೆಲ್ಲ ನೀವೇ ದಯಮಾಡಿ ಹೇಳಬೇಕು. ಯಾಕೆಂದ್ರೆ ನೀವು ಓದಿದಾಗ ಮಾತ್ರ ಅದೆಲ್ಲವೂ ಅದು ಕ್ಯಾರಿ ಆಗಿದೆಯಾ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಅದೆಲ್ಲ ಕೆಲವೆಲ್ಲ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಸೊ ಇಂಥ ಒಂದು ಉತ್ತಮವಾದ ಪುಸ್ತಕವನ್ನ ಅನುವಾದ ಮಾಡಿಕೊಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ VLN ಸರ್ ಆಗಿರಬಹುದು, ಜೀರುಂಡೆ ಪ್ರಕಾಶನದ ಧನಂಜಯ ಸರ್ ಆಗಿರಬಹುದು, ಮತ್ತೆ ಗೆಳತಿ ಭಾರತಿ ದೇವಿ ಅವರ ಒಂದು ಬೆಂಬಲ, ಎಲ್ಲರಿಗೂ ನಾನು ಈ ಮೂಲಕ ಕೃತಜ್ಞತೆಗಳನ್ನು ಹೇಳೋದಕ್ಕೆ ಬಯಸ್ತೇನೆ. ಆ್ಯಂಡ್ ಮೀನ್ ವೈಲ್ ಇಟ್ ಹ್ಯಾಸ್ ಬೀನ್ ಎ ಟ್ರೂ ಆನರ್ ಫಾರ್ ಮೀ ಟು ಟ್ರಾನ್ಸ್ಲೇಟ್ ದಿಸ್ ವರ್ಕ್ ವಿಚ್ ಹ್ಯಾಸ್ ಎ which has a text of such a depth and insightful one. I think this text is not simply a text, it is a voice, a vision of Shudras and Dalits of this country. So definitely the book is going to catalyze the minds of the readers. So I take this opportunity to thank each and everyone who helped me to accomplish this task. Thank you one and all.